ತಿಳಿಸಿ ನಾವು ಕಾರ್ಯ ಮಾಡ್ತೀವಿ. ಹಾಗಾಗಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ ಭಾಗ 24ನೇ ಅಧ್ಯಾಯ 7ನೇ ವಚನದಿಂದ ಕೊನೆಯವರೆಗೆ. ಕೀರ್ತನೆ ಭಾಗ 24ನೇ ಅಧ್ಯಾಯ 7ನೇ ವಚನದಿಂದ ದಯವಿಟ್ಟು ಯಾರನ್ನು ಒಬ್ಬರು ಓದಬೇಕು. 24ನೇ ಅಧ್ಯಾಯ 7ರಿಂದ 10, 7, 8, 9, 10. ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರ್ರಿ. ಮಹಾಪ್ರಭಾವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು, ವಿಶೇಷ ಪರಾಕ್ರಮಿಯೂ ಆಗಿರುವ ಯೆಹೋವ, ಯುದ್ಧ ವೀರನಾಗಿರುವ ಯೆಹೋವ. ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರ್ರಿ. ಮಹಾಪ್ರಭಾವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವುಳ್ಳ ಈ ಅರಸನು ಯಾರು? ಸೇನಾಧೀಶ್ವರನಾದ ಯೆಹೋವನೇ, ಮಹಾಪ್ರಭಾವುಳ್ಳ ಅರಸನು ಈತನೇ. ಕೊಲೊಸ್ಸೆಯರ ಬರೆದ ಪತ್ರಿಕೆ 3ನೇ ಅಧ್ಯಾಯ 15 ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ. ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯದಲ್ಲಿ ದೇವರಿಗೆ ಗಾನ ಮಾಡಿರಿ. 11ನೇ ವಚನ. ನೀವು ನುಡಿಯಿಂದಾಗಲಿ ನಡಿಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ಈಗ ನಮ್ಮ ಮಧ್ಯದಲ್ಲಿ ರವಿ ಅಣ್ಣ ಅವರು ಬಂದಿದ್ದಾರೆ. ಯಾರು ಹೇಳ್ಬೇಕಲ್ಲ, ಯಾರು ಬಂದಿದ್ದಾರೆ? ದೇವಜನರು ಅಣ್ಣವರು ಬಂದಿದ್ದಾರೆ. ಅವರು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ನಂತರ ನಮ್ಮೆಲ್ಲರಿಗೆ ಅಚ್ಚುಮೆಚ್ಚಿನ ಮತ್ತು ಬಿಲವ್ಡ್ ಬ್ರದರ್ ಲೀಡರ್ ನಾಗರಾಜ್ ಅವರು ಬಂದಿದ್ದಾರೆ. ಮುಂದಿಗೆ ನಾಗರಾಜ್ ಅವರು ಬಂದು ಆ ರಿಬ್ಬನ್ ಕಟ್ ಮಾಡೋದ್ರ ಮೂಲಕ ಇದನ್ನು ನಾವು ಆರಂಭ ಮಾಡ್ತೀವಿ. ಆದರೂ ನಾವು ಮಾಡೋದು ಯೇಸು ಏನು ಮಾಡಿದ್ರು ಏನು ಮಾತಾಡಿದ್ರು ತಂದೆಯಾದ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಯೇಸು ಕ್ರಿಸ್ತನ ಮೂಲಕ ಸಲ್ಲಿಸಿ ಕಾರ್ಯವನ್ನು ಮಾಡಿರಿ ಅಂತ ದೇವರ ವಾಕ್ಯ ಹೇಳ್ತಾರೆ. ಮತ್ತು ದೇವರ ವಾಕ್ಯ ಹೇಳ್ತಾರೆ, ನನ್ನ ಕೃಪೆ ನಿನಗೆ ಸಾಕು. ಅದನ್ನು ತಿಳ್ಕೊಂಡಿದ್ರೆ ಎಲ್ಲವೂ ನಮಗೆ ಜಯ. ಈಗ ಅಣ್ಣವ್ರು ಬರ್ತಿದ್ದಾಗ ಎಲ್ಲರೂ ಚಪ್ಪಾಳಿ ಹೊಡೆಯೋಣ. ಅವ್ರು ಬಂದು ಪ್ರಾರ್ಥನೆ ಮಾಡ್ತಾರೆ.